ಓಂ ನಿಧಯೇ ನಮಃ. ನಿಧಿ ಅನ್ನೋ ನಾಮ 30ನೇ ನಾಮ ಮತ್ತೆ 30ನೇ ಬೃಹತಿ ಮಂತ್ರದ ಸಂಬಂಧವನ್ನು ಪಡೆದದ್ದು. ಭಗವಂತರಾಯರ ದೃಷ್ಟಿಯಲ್ಲಿ ನಿಧಿ ಶಬ್ದದ ಅರ್ಥ ಮತ್ತೆ ಆ ವೇದ ಮಂತ್ರಕ್ಕೂ ನಾಮಕ್ಕೂ ಇರುವಂತಹ ಸಂಬಂಧ, ಇದನ್ನೀಗ ನಾವು ನೋಡೋಣ. ನಿಧಿಯಂತೆ ಸಮಸ್ತ ವಸ್ತೂನಿ ಅತ್ರ. ಭಗವಂತ ಯಾಕೆ ನಿಧಿ ಅಂದ್ರೆ, ಜಗತ್ತಿನಲ್ಲಿ ಚರಾಚರಾತ್ಮಕವಾದ ಜಡಚೇತನಾತ್ಮಕವಾದ ಎಲ್ಲವೂ ಕೂಡ ಅವನಲ್ಲೇ ಇರೋದು. ಆದ್ರಿಂದ ಆತ ನಿಧಿ. ಮತ್ತೆ ನೀ ಅಂದ್ರೆ ಮುಖ್ಯ ಪ್ರಾಣ, ಯಾಕಂದ್ರೆ ಅವನು ನೇತ, ಎಲ್ಲರಿಗೂ ನಾಯಕ. ಅವನಿಗೆ ಆ ಮುಖ್ಯ ಪ್ರಾಣನನ್ನು ಇವನು ಧರಿಸಿದವನು. ಧಿ ಅಂದ್ರೆ ಧರಿಸಿದವನು. ಹೀಗೆ ನಿಧಿ ಅಂದ್ರೆ ಇವನು ಮುಖ್ಯ ಪ್ರಾಣನನ್ನು ಧರಿಸಿದ ಶಕ್ತಿ ಅಂತ ವ್ಯಾಖ್ಯಾನ ಸಿಗ್ತದೆ. ಮತ್ತೆ ನಿಧಿ ಅಂದ್ರೆ ಗುಣನಿಧಿ, ಎಲ್ಲಾ ಗುಣಗಳನ್ನು ಇವನು ಹೊತ್ತಿದ್ದಾನೆ. ನಿತರಾಂ ಧೀಯಂತೆ, ನೀ ಅಂದ್ರೆ ನಿತರಾಂ ಚೆನ್ನಾಗಿ ಪೂರ್ಣವಾಗಿ, ಧೀಯಂತೆ ಆಶ್ರಿತವಾಗಿವೆ, ಇಡಲ್ಪಟ್ಟಿವೆ. ಯಾವುವು ಅಂದ್ರೆ ಗುಣಗಳು ಇವನಲ್ಲಿ. ಆದ್ರಿಂದ ಈತ ನಿಧಿಯಾಗಿದ್ದಾನೆ. ಇನ್ನೊಂದು ನಿಧಿ ಅಂತಂದ್ರೆ ನಿಧಿ ನೋತಿ. ಇಲ್ಲಿ ನೀ ಅಂದ್ರೆ ಚೆನ್ನಾಗಿ ಅಂತ ಅರ್ಥ ಅಲ್ಲ, ನಿಷೇಧ ಅಂತ ಅರ್ಥ. ಭಕ್ತರ ಲೌಕಿಕ ಕಾಮನೆಗಳನ್ನು ಈತ ಪೂರೈಸುವುದಿಲ್ಲ. ಭಕ್ತರು ಸನ್ಮಾರ್ಗಕ್ಕೆ ಹೋಗುವವರಾಗಿದ್ರೆ, ಮುಕ್ತಿ ಮಾರ್ಗಕ್ಕೆ ಹೋಗುವಂತಹ ಸ್ವರೂಪದವರಾಗಿದ್ರೆ ಅವರಿಗೆ ಈತ ಸದ್ಗತಿಯನ್ನೇ ಕೊಡುವಂತಹ ಮಾರ್ಗವನ್ನು ತೋರಿಸ್ತಾನೆ ಹೊರತು ಲೌಕಿಕ ಅಪೇಕ್ಷೆಗಳನ್ನು ಈಡೇರಿಸುವುದಿಲ್ಲ. ಆದ್ರಿಂದ ಇಲ್ಲಿ ನಿಧಿನೋತಿ ಅಂದ್ರೆ ಈಡೇರಿಸುವುದಿಲ್ಲ ಅಂತ ಹೀಗರ್ಥ. ಇದು ನಿಧಿ ಶಬ್ದಕ್ಕೆ ಅವರು ತೋರಿಸುವಂತಹ ಅರ್ಥ. ಅದರ ಮಂತ್ರ ವಿಶ್ವಾದಧಿಶೇ ಕೇವಲಾನಿ ನಿದಂವೋದತೀನಾಂ ಯಾನ್ ಯಾವಿರಿಯಾ ಚ ಗುಹಾ ವಸೂನಿ ನದಯ್ಯೋ ಯುವತೀನೋಂ ಕಾಮಮಿತ್ ಅಂತ ಮಂತ್ರ. ಇಲ್ಲಿ ವಿಶ್ವಾನಿ ದಧಿಶೇ ಕೇವಲಾನಿ, ವಿಶ್ವ ಅಂತಿದೆ. ವಿಶ್ವ ಅಂದ್ರೆ ವಿಶ್ವಾನಿ, ಎಲ್ಲವನ್ನು. ದಧಿಶೆ ನೀನು ಧರಿಸಿದ್ದಿ, ಜಗತ್ತಿನ ಸಕಲ ವಸ್ತುಗಳನ್ನು ಕೂಡ ನೀನು ಧರಿಸಿದ್ದಿ. ಮತ್ತೆ ನಿನ್ನ ಗುಣಗಳನ್ನು ನೀನು ಧರಿಸಿದ್ದಿ ಅಂತ ಹೀಗೊಂದು ಅರ್ಥನೂ ಕೂಡ ಅದಕ್ಕಿದೆ. ಭಗವಂತರ ಹೇಳಿದ ವ್ಯಾಖ್ಯಾನದಲ್ಲಿ ಅನಂತ ಗುಣಗಳು ನಿಧಿಯಂತೆ ಇವನಲ್ಲಿ ನೆಲೆ ಮಾಡಿಕೊಂಡಿವೆ ಅಂತ ಬಂದಿದೆಯಲ್ಲ, ಅದು ಆ ವೇದ ಮಂತ್ರದಲ್ಲಿ ವಿಶ್ವ ದಧಿಶೆ ಕೇವಲಾನಿ ಅಂತ ಬಂದಿದೆ. ವಿಶ್ವ ಅಂದ್ರೆ ಎಲ್ಲವನ್ನು, ಎಲ್ಲಾ ಗುಣಗಳನ್ನು ತಿಳ್ಕೋಬೇಕು. ಆ ಗುಣಗಳಿಗೆ ಕೇವಲಾನಿ ಅಂತ ವಿಶೇಷಣ ಇದೆ. ಕೇವಲ ಅನ್ನೋ ಶಬ್ದಕ್ಕೆ ಅಸದೃಶ ಅನ್ನುವಂಥ ಒಂದು ಅರ್ಥ ಇದೆ. ಭಾಗವತ ತಾತ್ಪರ್ಯದಲ್ಲಿ ಕಂಡು ಬಂದಿದೆ. ಭಗವಂತನಿಗೂ ಕೇವಲ ಅನ್ನೋ ಶಬ್ದವನ್ನು ನಾವು ಹೇಳುವುದು ಯಾಕೆಂದ್ರೆ, ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಥ ಅಂತ. ಕೇವಲ ಅವನಂಥವನು ಮತ್ತೊಬ್ಬ ಇಲ್ಲ. ಅವನ ಗುಣಗಳು ಕೇವಲ, ಯಾಕೆಂದ್ರೆ ಅವು ಕೂಡ ಅಸದೃಶನೇ. ಹೀಗೆ ಆ ಗುಣಗಳಿಗೆ ಕೇವಲ ಅನ್ನೋ ಶಬ್ದವನ್ನ ನಾವು ವಿಶೇಷಣವಾಗಿ ತಗೊಂಡು ಅಸದೃಶವಾದ ಗುಣಗಳನ್ನು ನೀನು ಧರಿಸಿದ್ದಿ, ಆದ್ರಿಂದ ನೀನು ನಿಧಿ. ನಿನ್ನಲ್ಲಿರುವಂತಹ ಗುಣಗಳು ಈ ಜಗತ್ತಿನಲ್ಲಿ ಬೇರೆ ಯಾವ ವ್ಯಕ್ತಿಯಲ್ಲೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ವಸೂನಿ ಅಂತಿದೆ. ವಸು ಅಲ್ಲಿ ವೇದವಾಕ್ಯದಲ್ಲಿ ವಸು ಅಂದ್ರೆ ಸಂಪತ್ತು. ಆ ಸಂಪತ್ತುಗಳನ್ನು ಕೂಡ ನೀನು ಎಲ್ರಿಗೂ ಕೊಡುವಂಥವನಾಗಿದ್ದಿ, ಸಂಪತ್ತಿನ ನಿಧಿಯಾಗಿದ್ದೆ, ಜ್ಞಾನ ಸಂಪತ್ತಿನ ನಿಧಿ ನೀನಾಗಿದ್ದಿ ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ನಿಧಿ ಅನ್ನೋ ಶಬ್ದದ ವಿವರಣೆ. ಮತ್ತೆ ಅದರ ವ್ಯಾಖ್ಯಾನ ಮಾಡುವಂತಹ ವೇದ ಮಂತ್ರದ ವಿವರವೂ ಕೂಡ ಆಗಿದೆ.